ಆಪ್ತರೇ, ವೇದಿಕೆ ಮುಂಭಾಗದಲ್ಲಿರುವಂಥ ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರು, ರೂಪ ಹೇಳಿದಾಗೆ ಮಾತಾಡಲಿಕ್ಕೆ ಅನೇಕ ವಿಷಯಗಳಿದೆ, ಆದರೆ ಎರಡೂ ಕಾಲಾಗಿದೆ. ಊಟದ ಸಮಯ, ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗಲ್ಲ. ನಾನು ಈ ಸಂದರ್ಭದಲ್ಲಿ ಕೆಲವು ಜನರನ್ನು ನೆನಪಿಸಿಕೊಳ್ಳಲೇಬೇಕು. ಮೊದಲನೇದಾಗಿ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪನವರು. ಪಾಟೀಲ್ ಪುಟ್ಟಪ್ಪನವ್ರನ್ನ ನಾನು ಪತ್ರಿಕೆ ಕೊಡಿ ಅಂತ ಕೇಳಿಕೊಂಡಾಗ ಅವರು ಬಹಳ ಖುಷಿಯಿಂದ ನನಗೆ ಈ ಪತ್ರಿಕೆಯನ್ನು ಅವರು ಕೊಟ್ಟರು. ಸುಮಾರು 58 ವರ್ಷಗಳ ಕಾಲ ಅವರು ನಡೆಸ್ಕೊಂಡು ಬಂದಂಥ ಒಂದು ಪತ್ರಿಕೆ, ಏಕಾಂಗಿಯಾಗಿ ನಡೆಸ್ಕೊಂಡು ಬಂದಂಥ ಒಂದು ಪತ್ರಿಕೆ. ಅವರಿಗೆ ಒಂದಷ್ಟು ಅನುಮಾನಗಳಿದ್ವು, ನಾನು ಯಾವ ರೀತಿಯಾಗಿ ಆ ಪತ್ರಿಕೆಯನ್ನು ಆ ಸ್ವರೂಪ ಕೊಡ್ಬೋದು ಅನ್ನೋದರ ಬಗ್ಗೆ. ನಂತರ ಅವರು ಭಾಳ ವಿಶ್ವಾಸದಿಂದ ಆಶೀರ್ವಾದ ಮಾಡಿ, ಸಂಪೂರ್ಣವಾದಂಥ ಒಂದು ಆಶೀರ್ವಾದ ಮಾಡಿ ನನಗೆ ಆ ಪತ್ರಿಕೆಯನ್ನು ಕೊಟ್ಟರು. ಕೇವಲ ಹುಬ್ಬಳ್ಳಿ ಧಾರವಾಡಕ್ಕೆ ಸೀಮಿತವಾದಂಥ ಒಂದು ಪತ್ರಿಕೆಯನ್ನು ಇವತ್ತು ರಾಜ್ಯಮಟ್ಟದ ಪತ್ರಿಕೆಯಾಗಿ ಇವತ್ತು ವಿಶ್ವವಾಣಿ ಬೆಳೆದು ನಿಂತಿದೆ. ಹೀಗಾಗಿ ನಾನು ಯಾವತ್ತೂ ಕೂಡ ಪಾಟೀಲ್ ಪುಟ್ಟಪ್ಪ ಅವ್ರನ್ನ ಅಂತಃಕರಣಪೂರ್ವಕವಾಗಿ ನೆನಪಿಸ್ಕೊಳ್ತೇನೆ. ವಿಶ್ವವಾಣಿದು ಭಾಳ ದೊಡ್ಡ ಒಂದು ಕತೆ ಅದು. ನಾನು ಹೇಳಲಿಕ್ಕೆ ನೂರಾರು ಸಾವಿರಾರು ಕತೆಗಳಿದೆ. ಆ ಎಲ್ಲ ಕತೆಗಳು ಬಹುಶಃ ಇವತ್ತು ಅಪ್ರಸ್ತುತ ಅಂತೇಳಿ ಅನಿಸುತ್ತೆ. ಯಾಕೆಂದರೆ ನಾವು ಆ ಎಲ್ಲ ಮಜಲುಗಳನ್ನು ಮೀರಿ ದಾಟಿ ಬೆಳೆದು ಬಂದಿದ್ದೇವೆ ಇವತ್ತು. ಹೀಗಾಗಿ ಅದರ ಸಂಕಟ, ಸಂಕಷ್ಟ, ನೋವು ಎಲ್ಲವೂ ಕೂಡ ನನಗೇ ಇರಲಿ ಅಂತದ್ದು. ಮೋಹನ್ ಹೇಳಿದ್ರು ಒಂದ್ಸಲ, ಅಥವಾ ರೂಪನ, 10 ವರ್ಷದ ನಿಮ್ಮ ಜರ್ನಿಯನ್ನು ಒಂದು ಪುಸ್ತಕ ರೂಪದಲ್ಲಿ ಬರೆದ್ರೆ ಚೆನ್ನಾಗಿರುತ್ತೆ ಅಂತ. ಖಂಡಿತವಾಗಿಯೂ ಕೂಡ ಹೌದು. ವಿಶ್ವವಾಣಿ ಬೆಳೆದು ಬಂದ ದಾರಿಯನ್ನು ಕುರಿತೇ ಬರೆದ್ರೆ ಒಂದು ಅದ್ಭುತವಾದಂಥ ಒಂದು ಪುಸ್ತಕ ಆಗತ್ತೆ ಅದು. ಬಹಳ ಜನ ಹೇಳಿದರು ನನಗೆ, ನಾನು ಪತ್ರಿಕೆ ಶುರು ಮಾಡೋದಕ್ಕಿಂತ ಮುಂಚೆನೇ ನನ್ನ ಬಗ್ಗೆ ಶರ ಬರೆದು ಬಿಟ್ಟಿದ್ರು ಅಂತ. ವಿಶ್ವೇಶ್ವರ ಭಟ್ರ ಪತ್ರಿಕೋದ್ಯಮ ಜೀವನ ಇಲ್ಲಿಗೆ ಮುಗೀತು ಅಂತ ಪತ್ರಿಕೆಯಲ್ಲೂ ಬರೆದಿದ್ರು, ಭಾಳ ಜನ ಬರೆದಿದ್ರು. ನನಗೆ ಪತ್ರಿಕೆ ಮಾಡಬೇಕು ಅನ್ನುವಂಥ ಭಾಳ ಅದಮ್ಯವಾದಂಥ ಒಂದು ಉತ್ಸಾಹನೂ ಇರಲಿಲ್ಲ. ನಾನು ಹೈಯರ್ ಎಜುಕೇಷನ್ ಮಾಡಬೇಕು ಅಂತೇಳಿ ವಿದೇಶಗಳ ವಿಶ್ವವಿದ್ಯಾಲಯಗಳಿಗೆಲ್ಲವೂ ಕೂಡ ನಾನು ಅಪ್ಲೈ ಮಾಡಿದ್ದೆ ನಾನು. ಅದರ ಸಮಸ್ಯೆ ಆಗಿದ್ದೇನು ಅಂತಂದರೆ, ನನ್ನ ಜೊತೆಗೆ ಒಂದು 3-4 ಜನ ಕೆಲಸ ಬಿಟ್ಬಿಟ್ಟಿದ್ರು. ಅವರಿಗೋಸ್ಕರ ನಾನು ಪತ್ರಿಕೆಯನ್ನು ಆರಂಭ ಮಾಡುವಂಥದ್ದು ಅನಿವಾರ್ಯ ಆಯಿತು ಅಂತ. ಇಲ್ಲಾಂದರೆ ನನಗೆ ಖಂಡಿತವಾಗಿ ಕೂಡ ಪತ್ರಿಕೆಯನ್ನು ಮಾಡಬೇಕು ಅನ್ನುವಂಥದ್ದು ಉದ್ದೇಶ ಇರಲೇ ಇಲ್ಲ ಅಂತ ನನಗೆ. ಪ್ರತಿ ದಿವಸ ಬೆಳಗ್ಗೆ ಬಂದು ನಮ್ಮ ಮನೆಯಲ್ಲಿ ಬಂದು ಕೂತ್ಕೊಳ್ಳೋರು ಅವರು. ಸರ್, ನೀವು ಕೆಲಸ ಬಿಟ್ಟಿದ್ದೀರಿ ಅಂತೇಳಿ ನಾವು ಕೆಲಸ ಬಿಟ್ಬಿಟ್ಟಿದ್ದೀವಿ, ಈಗ ನಾವು ಕೂಡ ನಿರುದ್ಯೋಗಿಗಳಾಗಿದ್ದೀವಿ ಅಂತೇಳಿ ನನಗೆ ಹೇಳಿ ಹೇಳಿ ಅವ್ರಿಗೆ 4 ತಿಂಗಳ ಸ್ಯಾಲ್ರಿನೂ ಕೂಡ ಕೊಡಲಿಕ್ಕಾಗಿರಲಿಲ್ಲ ನನಗೆ. ಹೀಗಾಗಿ ನಾನು ನನ್ನ ಪತ್ರಿಕೆಯನ್ನು ಮಾಡಬೇಕು ಅಂತೇಳಿ ಯೋಚನೆ ಮಾಡಿದೆ. ಅದು ಇವತ್ತಿನ ತನಕ ಇಲ್ಲಿ ತನಕ ಕೈ ಹಿಡಿದು ನಡೆಸ್ಕೊಂಡು ಬಂದಿದೆ. ಭಾಳ ಜನ ಹೇಳಿದರು ಅಂತ, ಪತ್ರಿಕೆ ನಿಂತೋಗತ್ತೆ, ಬಹುಶಃ ಇನ್ನು 1 ತಿಂಗಳಾದರೆ ಪತ್ರಿಕೆ ಬರಲ್ಲ. ಅದಕ್ಕಿಂತ ಹೆಚ್ಚಿನದಾಗಿ ನಮ್ಮ ಆಫೀಸ್ನಲ್ಲಿದ್ದಂಥ ಸಹೋದ್ಯೋಗಿಗಳೇ ಹೇಳೋರು, ಭಟ್ರು ಏನೋ ರಾತ್ರಿ 8:30 ತನಕ ಬರೀತಾ ಇದ್ದಾರೆ, ಇನ್ನು ಬೆಳಿಗ್ಗೆ ಪೇಪರೇ ಬರಲ್ಲ, ಆ ಬರೆದಿದ್ದನ್ನು ಎಲ್ಲ ಅವ್ರು ಪ್ರಿಂಟ್ ಮಾಡ್ತಾರೋ ಗೊತ್ತಿಲ್ಲ ಅಂತ. ಈ ರೀತಿ ಮೂದಲಿಕೆಯ ಮಾತುಗಳಿಂದ ಶುರುವಾದಂತಹ ಒಂದು ಜರ್ನಿ ಭಾಳ ಕೇಳಲಿಕ್ಕೆ ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಾ ಇತ್ತು ನನಗೆ. ಇದನ್ನು ನಾನು ಎಂದೂ ಕೂಡ ಅದನ್ನು ಪೇನ್ ಅಂತೇಳಿ ತೊಗೊಳ್ತಾ ಇರಲಿಲ್ಲ, ಅಥವಾ ಯಾರೋ ಒಬ್ಬರು ನನ್ನನ್ನು ಹಂಗಿಸ್ತಾರೆ ಅಂತಲೂ ಕೂಡ ತೊಗೊಳ್ಳಿಲ್ಲ. ಬಟ್ ಐ ಟುಕ್ ಇಟ್ ಆಸ್ ಎ ವೆರಿ ಸ್ವೀಟ್ ಚಾಲೆಂಜ್. ಯಾರದೋ ಮೇಲೆ ಪ್ರತೀಕಾರವನ್ನು ತೀರಿಸ್ಕೊಳ್ಬೇಕು ಅನ್ನುವಂಥ ಒಂದು ಉದ್ದೇಶವೂ ನನ್ನಲ್ಲಿ ಇರಲಿಲ್ಲ. ನನ್ನ ಸಾಮರ್ಥ್ಯದ ಬಗ್ಗೆ ನನಗೆ ನಂಬಿಕೆ ಇತ್ತು. ಹೀಗಾಗಿ ಪತ್ರಿಕೆಯನ್ನು ನಡೆಸ್ಕೊಂಡು ಹೋದೆ. ಅಂಥ ಸಂದರ್ಭದಲ್ಲಿ ನನಗೆ ಜೊತೆಯಾದಂಥವರು ನಮ್ಮ ನಾಗೇಂದ್ರ ಅವರು, ಅವರನ್ನು ಕೂಡ ನಾನು ನೆನಪಿಸ್ಕೊಳ್ಬೇಕು, KR ನಾಗೇಂದ್ರ ಅಂತ. ಹಾಗೆ ಮೋಹನ್ ಅವರು, ಹಾಗೆ ಷಡಕ್ಷರಿ ಅವರು, ಹಾಗೆ ನಮ್ಮ ಸದಾನಂದ ಮಯ್ಯ ಅವರು. ನಾನು ಹಾಗಂತೇಳಿ ನನಗೆ 3 ಜನ ರಾಜಕಾರಣಿಗಳು ನನ್ನ ಹತ್ರ ಕೇಳಿದ್ರು ಅಂತ, ನಿಮಗೆ ಹಣ ಬೇಕಾ ಅಂತ, ನಾವು ಇನ್ವೆಸ್ಟ್ ಮಾಡ್ತೇವೆ, ನಾವು ಕೊಡ್ತೇವೆ ಅಂತ. ನಾನು ಯಾವ ರಾಜಕಾರಣಿ ಹತ್ರ ಕೂಡ ಕೈಯೊಡ್ಡಿ ಕೇಳಲಿಲ್ಲ, 5 ಪೈಸೆಯನ್ನು ಕೂಡ ತಗೊಳ್ಳಿಲ್ಲ ಅಂತ. ನಮ್ಮ ಸ್ನೇಹಿತರೇ ನನಗೆ ಸಹಾಯವನ್ನು ಮಾಡಿದರು. ಅದು ಬಹಳ ದೊಡ್ಡದು. ನಾನು ಇವತ್ತು ನನ್ನ ಇದರಲ್ಲೂ ಕೂಡ ಬರೆದಿದ್ದೇನೆ, ನನ್ನ
ಇನ್ವೆಸ್ಟರು ಬ್ಯಾಕ್ಔಟ್ ಆದಾಗ ನನಗೆ ಬೇರೆ ದಾರಿನೇ ಇರಲಿಲ್ಲ. ಪತ್ರಿಕೆಯನ್ನು ಕ್ಲೋಸ್ ಮಾಡೋದೇ ಭಾಳ ಸುಲಭ ಆಗಿತ್ತದು, ಮತ್ತು ಅದು ಒಂದು ರೀತಿ ಜಾಣತನದ ನಿರ್ಧಾರವೂ ಕೂಡ ಆಗಿತ್ತದು. ಕ್ಲೋಸ್ ಮಾಡಿದರೆ ಬಹುಶಃ ಒಂದು 4 ದಿವಸ ಕೇಳ್ತಾ ಇದ್ರು ಅಂತ ಜನ, ಭಟ್ರೇನೋ ಸ್ಟಾರ್ಟ್ ಮಾಡಿದ್ರಂತೆ, ಕ್ಲೋಸ್ ಮಾಡಿದ್ರಂತೆ ಅಂತ. ಬಹುಶಃ 5ನೇ ದಿವಸದಿಂದ ಅವರಿಗೂ ಬೇರೆ ಕೆಲಸ ಇರ್ತಾ ಇತ್ತು, ನನಗೂ ಬೇರೆ ಕೆಲಸ ಇರ್ತಾ ಇತ್ತು. ಅವರವ್ರ ಪಾಡಿಗೆ ಅವ್ರವ್ರು ಹೋಗ್ತಾ ಇದ್ರು. ನಾನು ಇನ್ಯಾವುದು ಯೂನಿವರ್ಸಿಟಿಯಲ್ಲಿ ಪಾಠ ಮಾಡ್ಕೊಂಡಿರ್ತಾ ಇದ್ದೆ ಅಂತ. ನಾನು ಅದಕ್ಕೂ ಕೂಡ ರಿಗ್ರೆಟ್ಸ್ ಇರಲಿಲ್ಲ. ಆದರೆ ಪತ್ರಿಕೆನ ನಡೆಸೋಣ, ನೋಡೋಣ ಏನೇ ಆಗತ್ತೆ ನೋಡೇ ಬಿಡೋಣ ಅಂಥೇಳಿ ನಾವು ಪತ್ರಿಕೆಯನ್ನು ನಡೆಸಿದ್ವಿ. ನಿಮಗೆ ಆಶ್ಚರ್ಯ ಅನಿಸ್ಬೋದು, ಆ ದಿನಗಳಲ್ಲಿ ನಾವು 72 ಲಕ್ಷ ರೂಪಾಯಿಯನ್ನು ಸಂಬಳ ಕೊಡ್ತಾ ಇದ್ವಿ. ಬರೀ ಸಂಬಳಕ್ಕೆ 72 ಲಕ್ಷ ಬೇಕಾಗಿತ್ತು. ಹತ್ತತ್ರ 3,60,00,000 ನಮ್ಮ ಖರ್ಚಿತ್ತು ಅಂತ. ನಮಗೆ ಭಾಳ ದೊಡ್ಡ ಸಮಸ್ಯೆ ಆಗಿದ್ದೇನು ಅಂತಂದರೆ, ನಾವು ಪತ್ರಿಕೆಯನ್ನು ಆರಂಭ ಮಾಡಿದ ದಿವಸ ನೀವು ನಮ್ಮ ಆಫೀಸಲ್ಲಿ ನೋಡಬೇಕಿತ್ತು ಅಂತ, ಲಾಠಿ ಚಾರ್ಜ್ ಆಗೋದೊಂದು ಬಾಕಿ ಇತ್ತು ಅಂತ. ಅಂದರೆ ಆ ಪ್ರಮಾಣದಲ್ಲಿ ಜನ ಒಂದು ಪತ್ರಿಕೆಗೆ 250 ರೂಪಾಯಿ ಡೆಪಾಸಿಟನ್ನು ಇಟ್ಟು 1,96,000 ಪತ್ರಿಕೆಗಳಿಗೆ ನಮಗೆ ಹಣವನ್ನು ಕೊಟ್ಬಿಟ್ಟಿದ್ರು ಅಂತ. ಹೌದು, ಅಂದರೆ ಒಂದು ಪತ್ರಿಕೆಗೆ 250 ರೂಪಾಯಿ ಡೆಪಾಸಿಟ್ಟು, 250 ಇಂಟು 1,96,000, ನೀವೇ ಯೋಚನೆ ಮಾಡಿ ಅಂತ. ಹೀಗಾಗಿ ನಾನು ಮೊದಲ ದಿವಸವೇ 1,96,000 ಕಾಪಿ ಪ್ರಿಂಟ್ ಮಾಡುವಂಥದ್ದು ನಂಗೆ ಅನಿವಾರ್ಯ ಆಗೋಯಿತು ಅಂತ. ಬಹುಶಃ ಜಗತ್ತಿನಲ್ಲಿ ಈ ರೀತಿಯಾದಂಥ ಪತ್ರಿಕೋದ್ಯಮ ನಡೆದೇ ಇಲ್ಲ. ಸಂಕೇಶ್ವರ್ ಅವರು ವಿಜಯ ಕರ್ನಾಟಕ ಆರಂಭ ಮಾಡಿದಾಗ ಮೊದಲ ದಿವಸದ ಪ್ರಿಂಟ್ ಆರ್ಡರು 11,000. ವಿಜಯವಾಣಿಯನ್ನು ಅವರು ಆರಂಭ ಮಾಡಿದಾಗ ಮೊದಲ ದಿವಸದ ಪ್ರಿಂಟ್ ಆರ್ಡರು 4,500. 4,500 ಕಾಪಿ ಅಷ್ಟೇ ಪ್ರಿಂಟ್ ಮಾಡಿದರು. ಕೊನೆಗೆ ಒಂದು 2 ತಿಂಗಳ ಬಿಟ್ಟು 2,000 ಮತ್ತೆ ಕಾಪಿಯನ್ನು ಜಾಸ್ತಿ ಮಾಡಿದರು. 1 ವರ್ಷದ ನಂತರ ಅವರು 25,000 ಕಾಪಿಯನ್ನು ಮಾಡಿದರು. ಯಾಕೆ ಅಂತಂದರೆ, ಯಾವುದೇ ಪತ್ರಿಕೆಗೆ ಮೊದಲ 6 ತಿಂಗಳ 1 ವರ್ಷ ಅಡ್ವರ್ಟೈಸ್ಮೆಂಟ್ ಇರಲ್ಲ. ಅಡ್ವರ್ಟೈಸ್ಮೆಂಟ್ ಯಾರೂ ಕೂಡ ಕೊಡೋದಿಲ್ಲ. ಈ ಅವಧಿಯಲ್ಲಿ ನೀವು ನಿಧಾನವಾಗಿ ನಿಮ್ಮ ಸರ್ಕ್ಯುಲೇಷನನ್ನು ಜಾಸ್ತಿ ಮಾಡ್ತಾ, ಪತ್ರಿಕೆಯನ್ನು ಕನ್ಸಾಲಿಡೇಟ್ ಮಾಡ್ತಾ ನೀವು ಬೆಳೆಸಬೇಕು. ಅದ್ರ ವಿಶ್ವವಾಣಿಗಾದಂಥ ದೊಡ್ಡ ಸಮಸ್ಯೆ ಏನು ಅಂತಂದ್ರೆ, ಅದರ ಜನಪ್ರಿಯತೆಯೇ ಅದಕ್ಕೆ ಸಮಸ್ಯೆ ಆಗೋಯಿತು ಅಂತ. ಮೊದಲ ದಿವಸವೇ 1,96,000 ಕಾಪಿಯನ್ನು ಪ್ರಿಂಟ್ ಮಾಡಬೇಕು. 2ನೇ ದಿವಸನೂ 1,96,000 ಕಾಪಿಯನ್ನು ಪ್ರಿಂಟ್ ಮಾಡಬೇಕು. 1 ವರ್ಷದ ನಂತರನೂ ಕೂಡ 1,96,000 ಕಾಪಿಯನ್ನು ಪ್ರಿಂಟ್ ಮಾಡಬೇಕು. ನಾವು ಕಾಪಿಯನ್ನು ಪ್ರಿಂಟ್ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಅವರಿಗೆ ಡೆಪಾಸಿಟನ್ನು ವಾಪಸ್ ಕೊಡಬೇಕು. ನಮ್ಮ ಎಲ್ಲ ಏಜೆಂಟ್ಗಳಿಗೆ ಡೆಪಾಸಿಟನ್ನು ವಾಪಸ್ ಕೊಡಬೇಕು. ಹೀಗಾಗಿ ನಾವು 1.5 ವರ್ಷ ಜಾಹೀರಾತು ಇಲ್ಲದೆ 1,96,000 ಕಾಪಿಯನ್ನು ಪ್ರಿಂಟ್ ಮಾಡಿದ್ದೆ ನಮ್ಗೆ ಭಾಳ ದೊಡ್ಡ ಸಮಸ್ಯೆ ಆಯಿತು ಅಂತ. ನಾನು ಕೊನೆಗೆ ಹೇಳಿದೆ ಅಂತ, ನಾವು ಪತ್ರಿಕೆ ಕೊಡೋದಿಲ್ಲ ಅಂತಂದ್ರೂ ಕೂಡ ಜನ ಕೇಳ್ತಾ ಇರಲಿಲ್ಲ, ನನಗೆ ಬೇಕೇ ಬೇಕು ಪತ್ರಿಕೆ ಅಂತೇಳಿ ಹೇಳೋರು. ನಮ್ಮ ಬಿಸ್ನೆಸ್ ಪ್ಲಾನ್ ಹೆಚ್ಚು ಕಡಿಮೆ ಆಗಿದ್ದು ಈ ಕಾರಣದಿಂದ ಅಂತ. ಅಂದ್ರೆ ನಮ್ಮ ಜನಪ್ರಿಯತೆಯೇ ನಮಗೆ ಮುಳುವಾಯಿತು ಅಂತ. ಪತ್ರಿಕೆ ಬೆಳೀತಾ ಹೋಯಿತು. ನಾನು ಮತ್ತೆ ಚಿದಾನಂದ್ ಮಾತಾಡ್ತಾ ಇದ್ವಿ. ಇಲ್ಲಿ ನನ್ನ ಜೊತೆಗೆ ಕೆಲಸ ಮಾಡಿದಂಥವ್ರು ಎಲ್ಲರೂ ಕೂಡ ಇದ್ದಾರೆ. ಡೇ 1 ಕೆಲಸ ಮಾಡಿದಂಥವ್ರು ಕೂಡ ಇದ್ದಾರೆ. ರಂಜಿತ್ ಇದ್ದಾರೆ, ಚಂದ್ರು ಇದ್ದಾರೆ, ನವೀನ್ ಸಾಗರು ಕೂಡ ಫಸ್ಟ್ ಡೇನೇ ಅವ್ರು ನನ್ನ ಜೊತೆಗೆ ಇದ್ದಂಥವ್ರು. ಬೆಳ್ಳಿ ತಟ್ಟೆ ನಂತರ ಬಂದು ಸೇರ್ಕೊಂಡವ್ರು ಎಲ್ಲರೂ ಕೂಡ ಇದ್ದಾರೆ. ಭಾಳ ಜನ ಇದ್ದಾರೆ ಇಲ್ಲಿ. ಸುರೇಶ್ ಇದ್ದಾರೆ ನನ್ನ ಜೊತೆಗೆ. ಅವರು DTP ಆಪರೇಟರ್ ಆಗಿ ಸೇರ್ಕೊಂಡವರು. ನಾವು ಹಿ ಬಿಕೇಮ್ ಎ ಡಿಸೈನ್ ಎಡಿಟರ್. ಅಲ್ಲಿ ತನಕ ಅಂದರೆ ಎಲ್ಲರೂ ಕೂಡ ನನ್ನ ಜೊತೆ ಕೆಲಸ ಮಾಡಿದಂಥವ್ರೆ, ನನಗೆ ಗೊತ್ತಿದ್ದವ್ರೆ. ಹರೀಶ್ ಕೇರ, ಕೇಶವ್ ಪ್ರಸಾದ್ ಎಲ್ಲರೂ ಕೂಡ, ಅಥವಾ ಲೋಕೇಶ್ ಕಾಯರ್ಗ, ರಮೇಶ್. ನಮ್ಮ ಸಮಸ್ಯೆ ಆಗಿದ್ದೇನು ಅಂತಂದರೆ, ಪತ್ರಿಕೆ ಬೆಳೀತಾ ಗಟ್ಟಿಯಾಗೋದ್ರ ಬದಲು ನಮ್ಮ ಪತ್ರಿಕೆ ದುರ್ಬಲ ಆಗ್ತಾ ಹೋಯಿತು ಅಂತ. ಇದು ಒಂದು ರೀತಿ ಡೈಕೋಟಮಿ ಅಂತ ಹೇಳ್ತಾರೆ, ವಿಪರ್ಯಾಸ ಇದು. ಆದರೆ ನಾನು ಒಂದು ಸಂಗತಿಯನ್ನು ಅರ್ಥ ಮಾಡ್ಕೊಂಡಿದ್ದೆ, ಏನು ಅಂತಂದರೆ, ಎಲ್ಲಿ ತನಕ ಪ್ರಾಡಕ್ಟ್ ಎಕ್ಸೆಪ್ಟ್ ಆಗುತ್ತೋ, ಓದುಗರಿಗೆ ಎಲ್ಲಿ ತನಕ ಎಕ್ಸೆಪ್ಟ್ ಆಗುತ್ತೋ ಅಲ್ಲಿ ತನಕ ಪತ್ರಿಕೆಗೆ ಸಮಸ್ಯೆ ಆಗೋದಿಲ್ಲ. ಸಾಮಾನ್ಯವಾಗಿ ಎಲ್ಲ ಈ ನನಗಿಂತ ಮುಂಚೆ ಪತ್ರಿಕೆಯನ್ನು ಆರಂಭ ಮಾಡಿದಂಥ ಹಿರಿಯ ಪತ್ರಕರ್ತರೆಲ್ಲರೂ ಕೂಡ ಎಡವಿದ್ಯಲ್ಲಿ ಅಂತಂದರೆ, ಪತ್ರಿಕೆಯನ್ನು ಸೇಲ್ ಮಾಡಲಿಕ್ಕೆ ಅವರಿಗೆ ಆಗಲಿಲ್ಲ ಅಂತ. ಅವರಿಗೆ ಪತ್ರಿಕೆ ಎಕ್ಸೆಪ್ಟ್ ಆಗಲಿಲ್ಲ. ಆದರೆ ವಿಶ್ವವಾಣಿ ಡೇ 1 ಎಕ್ಸೆಪ್ಟ್ ಆಗಿಬಿಡ್ತು ಅಂತ. ಹೀಗಾಗಿ ನನಗೆ ಗೊತ್ತಿತ್ತು ಅಂತ, ನಾನು ಇದರಲ್ಲಿ 10 ಕೋಟಿ ಅಲ್ಲ, 20 ಕೋಟಿ ಅಲ್ಲ, 50 ಕೋಟಿ ರೂಪಾಯಿ ಸಾಲ ಮಾಡಿ ತಂದರೂ ಕೂಡ ನಾನು ಇದನ್ನು ತೀರಿಸ್ಬೋದು. ಇವತ್ತಲ್ಲ ನಾಳೆ ಪತ್ರಿಕೆ ದಡ ಸೇರತ್ತೆ ಅನ್ನುವಂಥ ಒಂದು ಧೈರ್ಯ ನನಗಿತ್ತು ಅಂತ. ಈ ಕಾರಣದಿಂದ ನಾವು ಮುನ್ನುಗ್ಗಿದ್ವಿ, ಏಕಾಂಗಿಯಾಗಿ ಮುನ್ನುಗ್ಗಿದೆ.
ಬಂದಿರುವಂಥ ಕಷ್ಟಗಳು ಎಲ್ಲವೂ ಕೂಡ ಅದು ನಿಮಗೆ ಒಂದು 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 ದೊಡ್ಡ ಎಕ್ಸ್ಪೀರಿಯನ್ಸ್, ಅದು ಒಂದು ಅದ್ಭುತವಾದಂಥ ಒಂದು ಅನುಭವ. ನಂತರ ನಮ್ಮದೇ ಆದಂಥ ಒಂದು ಬಿಸ್ನೆಸ್ ಮಾಡೆಲನ್ನು, ಹೊಸ ಮಾಡೆಲನ್ನು ನಾವು ಪ್ರಿಪೇರ್ ಮಾಡಿದ್ವಿ. ನಮಗೆ ಇಲ್ಲಿ ಯಾವತ್ತೂ ಕೂಡ ನನಗನ್ಸಿದ್ದೇನು ಅಂತಂದರೆ, ನಮ್ಮ ಜೊತೆಯಲ್ಲಿ ಇರುವಂತಹ ವ್ಯಕ್ತಿಗಳು ಯಾವ ರೀತಿಯಾಗಿರ್ತಾರೆ ಅನ್ನುವಂಥದ್ದು. ನೀವು ಎಷ್ಟು ಭಾರವನ್ನು ನಾವು ಹೊರಬಹುದು ಅನ್ನುವಂಥದ್ದು ನಮಗೆ ಗೊತ್ತಾಗುವಂಥದ್ದು ಪಕ್ಕದಲ್ಲಿರುವಂಥ ಒಂದು ಎತ್ತು ಸಹಕರಿಸಿದಾಗ ನಮಗೆ. ಆದರೆ ನಾನು ಇಲ್ಲಿ ನೆಚ್ಚಿಕೊಂಡಿದ್ದು ಚಿದಾನಂದ ಅವ್ರನ್ನ, ಪ್ಲಸ್ ನಮ್ಮ ಎಲ್ಲ ಎಡಿಟೋರಿಯಲ್ ಸಿಬ್ಬಂದಿಗಳನ್ನು. ಒಂದು ದಿವಸ ನಿಮಗೆ ನಾನು ಇವತ್ತು ಬರೆದಿದ್ದೀನಿ, ಒನ್ ಡೇ ನಾನು ಆಫೀಸಿಗೆ ಬರ್ತೀನಿ, ಆಫೀಸಿಗೆ ಬಂದಾಗ 20 ಜನ ರಿಸೈನ್ ಮಾಡಿ ಬಂದರು ಅಂತ. 20 ಜನ ಪತ್ರಿಕೆಯನ್ನು ತುಂಬಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಬಟ್ ವಿ ಎಂಜಾಯ್ಡ್ ಇಟ್. ಮರುದಿವಸ ಒಂದೇ ಒಂದು ವ್ಯತ್ಯಾಸವೂ ಇಲ್ಲದೆ ಪತ್ರಿಕೆ ಬಂತು ಅಂತ. ಇದು ಏನನ್ನ ಸೂಚಿಸುತ್ತೆ ಅಂತಂದ್ರೆ, ಈ ರೀತಿಯಾದಂತಹ ಆರಂಭದ ದಿನಗಳಲ್ಲಿ ಈ ರೀತಿಯ ಸವಾಲುಗಳು ಬಹಳ ಸಹಜ. ಇದು ಯಾವುದೇ ಬಿಸ್ನೆಸ್ ಇರ್ಬೋದು, ಬರೀ ಪತ್ರಿಕೆಗೆ ಅಂತಲ್ಲ, ಯಾವುದೇ ಬಿಸ್ನೆಸ್ಸಿಗಾದರೂ ಕೂಡ ಇದು ಬಹಳ ಸಹಜ ಇದು. ಮತ್ತು ಎಲ್ಲರೂ ಕೂಡ ನಿಮ್ಮನ್ನು ಒಂದು ರೀತಿ ಟೆಸ್ಟ್ ಮಾಡಲಿಕ್ಕೆ ಅಂತೇಳಿ ನಿಮ್ಮನ್ನು ನೋಡ್ತಾರೆ. ನಿಮ್ಮಲ್ಲಿ ಆ ಸಾಮರ್ಥ್ಯ ಇದೆಯಾ ಇಲ್ವಾ ಅನ್ನುವಂಥದ್ದನ್ನು ಬಹಳ ಚೆನ್ನಾಗಿ ನಿಮ್ಮನ್ನು ಪರೀಕ್ಷೆ ಮಾಡ್ತಾ ಹೋಗ್ತಾರೆ. ಈ ಎಲ್ಲ ಪರೀಕ್ಷೆಗಳನ್ನು ವಿಶ್ವವಾಣಿ ಆರಂಭದ ದಿನಗಳಲ್ಲಿ ಅನುಭವಿಸಿತು ಅಂತ. ನನಗೆ ತಿಳಿದ ಹಾಗೆ ಒಂದು ವರ್ಷದಲ್ಲಿ ನಾವೊಂದು 3 ತಿಂಗಳ ಸ್ಯಾಲ್ರಿ ಕೊಟ್ಟಿರಲಿಲ್ಲ ಅಂತ. 3 ತಿಂಗಳ ಸ್ಯಾಲ್ರಿ ಕೊಟ್ಟಿರಲಿಲ್ಲ, ಅಥವಾ ಇನ್ನೊಂದು 2 ಸಲ ಸ್ಯಾಲ್ರಿ ಕೊಡಲಿಕ್ಕೆ ಲೇಟ್ ಆಯಿತು ಅಂತ. 2 ತಿಂಗಳಲ್ಲಿ ಲೇಟ್ ಆಗಿದ್ದಿದೆ. ಆದರೆ ಯಾರಿಗೂ ಕೂಡ 3 ತಿಂಗಳ ತಡವಾಗಾದರೂ ಕೂಡ ಒಬ್ಬರದ್ದು ಕೂಡ 1 ರೂಪಾಯಿಯನ್ನು ಕೂಡ ನಾನು ಇಟ್ಕೊಳ್ಳಿಲ್ಲ ಅಂತ. ಎಲ್ಲರಿಗೂ ಕೂಡ ಸ್ಯಾಲ್ರಿಯನ್ನು ಕೊಟ್ಟಿದ್ದೀವಿ ಅಂತ. ಸಂಕೇಶ್ವರ್ ಅವರು ಪತ್ರಿಕೆಯನ್ನು ಆರಂಭ ಮಾಡಿದಾಗ ನಾನು ವಿಜಯ ಕರ್ನಾಟಕಕ್ಕೆ ಬಂದ 3 ತಿಂಗಳಲ್ಲಿ ಬಹುಶಃ ನನ್ನ ಜೊತೆಗೆ ಆಗ ಲೋಕೇಶ್ ಇದ್ದರು, ರಮೇಶ್ ಕೂಡ ಇದ್ದರು. ನಮಗೂ ಕೂಡ ಅಲ್ಲಿ ಸ್ಯಾಲ್ರಿ ವಿಳಂಬ ಆಗಿತ್ತು ಅಂತ. ಸಂಕೇಶ್ವರ್ ಅವರು ನನಗೆ ಹೇಳಿದರು ಅಂತ, ತುಂಬ ಕಷ್ಟ ಆಗ್ತಾ ಇದೆ ರೀ ಪತ್ರಿಕೆ ನಡೆಸ್ಕೊಂಡು ಹೋಗೋದು, ಒಂದು 3 ತಿಂಗಳ ಹೇಗಾದರೂ ಸಹಿಸ್ಕೊಳ್ಳಿ ಅಂತೇಳಿ ಹೇಳಿದರು ಅಂತ. ನಾನು ಕೇಳೋದಕ್ಕಿಂತ ಜಾಸ್ತಿ ಸ್ಯಾಲ್ರಿ ಕೊಟ್ಬಿಟ್ಟಿದ್ರು ಅವರು. ನಾನು ಅನಂತಕುಮಾರ್ ಅವ್ರ ಜೊತೆಗಿದ್ದೆ, ಆಗ ನನಗೆ 1,20,000 ರೂಪಾಯಿ ಸಂಬಳ ಕೊಟ್ಟಿದ್ರು. ನಾನು ಹೇಳ್ತಾ ಇರೋದು 25 ವರ್ಷಗಳ ಹಿಂದೆ. ನಾನು ಅಷ್ಟು ಕೊಡಿ ಅಂತಂದ್ರೆ ಅವ್ರು ಆಗಲೇ ನನಗೆ 1,60,000 ರೂಪಾಯಿ ಕೊಟ್ಬಿಟ್ಟಿದ್ರು ಅವರು. ನಾನು ಆಯಿತು ಸರ್, ಆಗಿದ್ರೆ ಪರವಾಗಿಲ್ಲ ಅಂತಂದೆ. ನನಗೆ 3 ತಿಂಗಳ ಕಾಲ ಅವ್ರು ಸ್ಯಾಲ್ರಿ ಕೊಟ್ಟಿರಲಿಲ್ಲ ಅಂತ. ಅದಾದ ನಂತರ ಮತ್ತೆ ಒಂದು ದಿವಸ ಸಂಕೇಶ್ವರ್ ಅವರು ಹೇಳಿದ್ರು, ನಾನು ಪತ್ರಿಕೆಯನ್ನು ಮಾರಾಟ ಮಾಡ್ತಾ ಇದ್ದೀನಿ ಅಂತ ಹೇಳಿದರು. ನಾನು ಹೇಳಿದೆ, ಸರ್ ಪತ್ರಿಕೆ ನಂಬರ್ 1 ಆಗಿದೆ, ಯಾಕೆ ಮಾರಾಟ ಮಾಡ್ತಾ ಇದ್ದೀರಾ ಅಂತ ಕೇಳಿದೆ. ನಾನು ಒಮ್ಮೆ ಮಾರಾಟ ಮಾಡಿಲ್ಲ ಅಂತ ಹೇಳಾದರೆ ನಾನಾಗಲಿ ಅಥವಾ ನನ್ನ ಮಗ ಆಗಲಿ ಅಥವಾ ನಾವಿಬ್ಬರೂ ಆಗಲಿ ವಿಷ ತಗೊಂಡು ಸಾಯ್ತೀವಿ ಅಂತ ಹೇಳಿದರು. ಸಂಕೇಶ್ವರ್ ಅವರು ಹೇಳಿದಂಥ ಮಾತಿದು. ನಾನು 5 ನಿಮಿಷ ಮಾತಾಡಲಿಲ್ಲ ಅವ್ರ ಮುಖ ನೋಡಿಕೊಂಡು. ನೀವು ನಂಬರ್ 1 ಪತ್ರಿಕೆಯನ್ನು ಅಂತೇಳಿ ಮಾಡಿದ್ದೀರಿ ನೀವು, ಆದರೆ ನಾನು ಇಲ್ಲಿ ತನಕ 120 ಕೋಟಿ ರೂಪಾಯಿನ ಕಳ್ಕೊಂಡಿದ್ದೀನಿ. ನಾನು ಇವತ್ತು ಯಾರ ಹತ್ರ ಆದರೂ ಒಬ್ಬರ ಹತ್ರ ಹೋಗಿ ನನಗೊಂದು 5 ಕೋಟಿ ರೂಪಾಯಿ ನೀವು ಸಾಲ ತಂದು ಕೊಡ್ತೀರಾ ನೀವು ಅಂತ ಕೇಳಿದ್ರು ನನ್ನ ಹತ್ರ. 5 ಕೋಟಿ ನೀವು ನನಗೆ ಇವತ್ತು ಕೊಟ್ಟಿದ್ದೇ ಆದರೆ ನಾನು ಪತ್ರಿಕೆಯನ್ನು ಮಾರಾಟ ಮಾಡಲ್ಲ. ಬಟ್ರೆ ನಿಮ್ಮ ಹತ್ರ ಆಗತ್ತೇನ್ರಿ 5 ಕೋಟಿ ರೂಪಾಯಿ ಕೊಡ್ಲಿಕ್ಕಾಗತ್ತಾ ಅಂತ ಕೇಳಿದ್ರು. ನಾನು ಬೇರೆಯವ್ರ ಹತ್ರ ನೀವು ತಂದು ಕೊಡಬಲ್ಲೆ ಸರ್ ಬೇಕಾದ್ರೆ 5 ಕೋಟಿ ರೂಪಾಯಿನ ಅಂತಂದೆ. ತೊಗೊಂಬನ್ನಿ ನೋಡೋಣ ಅಂತಂದರು. ಸುಮ್ಮನೆ ನಾನು ಟೆಸ್ಟ್ ಮಾಡಲಿಕ್ಕೆ ಅಂತ ಹೇಳಿದ್ದು, ಬಟ್ ಆ್ಯಕ್ಚುಯಲ್ ಸಿಚುವೇಶನ್ ಅಷ್ಟೇ ವರ್ಸ್ಟಾಗಿತ್ತು ಅಂತ. ಅವ್ರು ಹೇಳಿದ್ರು, ಒಂದು ವೇಳೆ ನಾನು ಪತ್ರಿಕೆಯನ್ನು ಮಾರಾಟ ಮಾಡಲಿಲ್ಲ ಅಂತಂದ್ರೆ ನಾನು ಖಂಡಿತವಾಗಿಯೂ ಕೂಡ ನಾನು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೆ. ನನಗೆ ಮಾರ್ಕೆಟಲ್ಲಿ 1 ಕೋಟಿ ರೂಪಾಯಿ ಕೂಡ ಹುಟ್ಟುತ್ತಾ ಇಲ್ಲ ಇವತ್ತು ಅಂತ. ನನಗೆ ಸಂಕೇಶ್ವರ್ ಅವರಾಗಿ ಹೇಳಿದಾಗ ಇವರು ಯಾಕೋ ಎಕ್ಸಾಗ್ರೇಟ್ ಮಾಡಿ ಹೇಳ್ತಾ ಇದ್ದಾರೆ ಅಂತೇಳಿ ನಾನು ಅಂದ್ಕೊಂಡಿದ್ದೆ, ಬಟ್ ಇಟ್ ವಾಸ್ ಎ ಫ್ಯಾಕ್ಟ್. ಹೀಗಾಗಿ ಅವರು ನಂಬರ್ 1 ಪತ್ರಿಕೆಯನ್ನು ಮಾರಾಟ ಮಾಡಿದರು ಅಂತ. ಅವ್ರು ಹೇಳಿದರು, ನಾನು ಏನಾದರೂ 1 ರೂಪಾಯಿ ಲಾಭ ಮಾಡಬೇಕು ಅಂತ ನಾನು 17 ವರ್ಷ ಕಾಯಬೇಕು, ಅದ್ರ ಬದಲು 183 ಕೋಟಿ ರೂಪಾಯಿಗೆ ನಾನು ಮಾರಾಟ ಮಾಡೋದೇ ವಾಸಿ ಅಂತ ಹೇಳಿ ಅವರು ಮಾರಾಟ ಮಾಡಿಬಿಟ್ರು ಅಂತ ಪತ್ರಿಕೆಯನ್ನು. ಪತ್ರಿಕೆ ಬಿಸ್ನೆಸ್ ಅಂತಂದ್ರೆ ಆ ರೀತಿ ಅಂತದ್ದು ನನಗೆಲ್ಲೋ ಒಂದು ಕಡೆಗೆ ಅನಿಸ್ತಾ ಇತ್ತು ಅಂತ. ಸಂಕೇಶ್ವರ್ ಅವರು ಹೇಳಿದಂಥ ಮಾತು ನಾನು ಕೇಳಿದ್ರೆ ಚೆನ್ನಾಗಿತ್ತು, ಪತ್ರಿಕೆಯನ್ನು ನಿಲ್ಲಿಸಿದ್ರೆ ಚೆನ್ನಾಗಿತ್ತು ಅಂತೇಳಿ ನಾನು ಅಂದ್ಕೊಂಡಿದ್ದೆ ಅಂತ ಆ ಸಂದರ್ಭದಲ್ಲಿ. ಕೊನೆ ಒಂದು ದಿವಸ ಸಂಕೇಶ್ವರ್ ಅವ್ರ ಹತ್ರ ಕೇಳಿದೆ, ಸರ್ ನೀವು ಇಷ್ಟೆಲ್ಲ ನೀವು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತೇಳಿ ನೀವು ಹೊರಟಿದ್ರಿ, ಆದರೆ ಈಗ ಇನ್ನೊಂದು ಪತ್ರಿಕೆಯನ್ನು ಮಾಡಲಿಕ್ಕೆ ಹೊರಟಿದ್ದೀರಲ್ಲ ಅಂತಂದೆ ನಾನು. ಇಲ್ಲ ರೀ, ಪದೇ ಪದೇ ಹಾಗೆ ಅನಿಸಿದಾಗ
ಜೀವಿಸಬೇಕು ಅನ್ನುವಂಥ ಒಂದು ಆಸೆ ಜಾಸ್ತಿ ಆಗತ್ತೆ, ಅದಕ್ಕೋಸ್ಕರ ಇನ್ನೊಂದು ಪತ್ರಿಕೆಯನ್ನು ಆರಂಭ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ರು. ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇದು ಎಲ್ಲ ಪತ್ರಕರ್ತರಿಗೂ, ಎಲ್ಲ ಬಿಸ್ನೆಸ್ ಮನ್ಗಳಿಗೂ, ಒಬ್ಬ ಹೋಟೆಲನ್ನು ಆರಂಭಿಸಿದಂಥವರಿಗೂ, ಒಬ್ಬ ಗರಾಜನ್ನು ಆರಂಭಿಸಿದಂಥವ್ರು ಎಲ್ಲರಿಗೂ ಕೂಡ ಬಂದೇ ಬರುತ್ತೆ ಅಂತ. ಇದರಲ್ಲಿ ನಂದೇನು ಭಾಳ ದೊಡ್ಡ ಹೆಚ್ಚುಗಾರಿಕೆ ಅಂತೇಳಿ ನಾನೇನು ಹೇಳ್ತಾ ಇಲ್ಲ ಅಂತ. ಎಲ್ಲ ಬಿಸ್ನೆಸ್ನಲ್ಲೂ ಬರುವಂಥದ್ದೇ. ಷಡಾಕ್ಷರಿ ಅವ್ರ ಹತ್ರ ಕೇಳಿದ್ರೆ ಇಂಥ 100 ಕಥೆಗಳನ್ನು ಹೇಳ್ತಾರೆ ಅವರು. ಆದರೆ ಒಂದೇ ಒಂದು ಏನು ಅಂತಂದರೆ, ನಾವು ಧೃತಿಗಿಡಬಾರದು ಅಂತ ಅಷ್ಟೇ. ನಮ್ಮ ಮೇಲೆ ನಮಗೆ ಭರವಸೆ ಇದ್ದರೆ ಸಾಕು, ನಮ್ಮ ತಂಡದ ಮೇಲೆ ನಮಗೆ ಭರವಸೆ ಇದ್ದರೆ ಸಾಕು. ಆ ರೀತಿಯಾದಂಥ ಒಂದು ಅದ್ಭುತವಾದಂಥ ಒಂದು ತಂಡ ನನ್ನ ಜೊತೆಗೆ ಯಾವತ್ತೂ ಕೂಡ ಇತ್ತು. ಅವರು ನನ್ನನ್ನು ಯಾವತ್ತೂ ಕೂಡ ಕೈ ಬಿಡಲಿಲ್ಲ ಅಂತ. ಈ ಕಾರಣದಿಂದ ಇವತ್ತು ವಿಶ್ವವಾಣಿ 10 ವರ್ಷಗಳನ್ನು ಭಾಳ ಸಾರ್ಥಕವಾಗಿ ಕಳೀತಾ ಇದೆ. ನಾನು ನಿಮಗೆ ಹೇಳಬೇಕು ಅಂತಂದರೆ, ಈಗಾಗಲೇ ರಮೇಶ್ ಅವರ ನೇತೃತ್ವದಲ್ಲಿ ವಿಶ್ವವಾಣಿ TV, ವಿಶ್ವವಾಣಿ ಸ್ಪೆಷಲ್, ವಿಶ್ವವಾಣಿ ಮನಿ, ವಿಶ್ವವಾಣಿ ಆರೋಗ್ಯ, ವಿಶ್ವವಾಣಿ ಆಧ್ಯಾತ್ಮ, ಬೇರೆ ಬೇರೆ ಚಾನಲ್ಗಳೆಲ್ಲವೂ ಕೂಡ ಈಗ ಬರ್ತಾ ಇದೆ. ಭಾಳ ಕಡಿಮೆ ಅವಧಿಯಲ್ಲಿ ಈಗಾಗಲೇ ನಾವು ಯೂಟ್ಯೂಬ್ನಲ್ಲಿ, ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ನಲ್ಲಿ ನಾವೀಗ ನಮ್ಮ ಅಸ್ತಿತ್ವವನ್ನು ನಾವು ತೋರಿಸ್ತಾ ಇದ್ದೇವೆ. ವಿಶ್ವವಾಣಿ ವೆಬ್ಸೈಟ್ ಹೊಸ ರೂಪದಲ್ಲಿ ಬರ್ತಾ ಇದೆ, ಈಗಾಗಲೇ ಇಂಪ್ಲಿಮೆಂಟ್ ಆಗಿದೆ. ಬಹುಶಃ ನೀವು ನೋಡಿದ್ರೆ ಗೊತ್ತಾಗುತ್ತೆ. ವಿಶ್ವವಾಣಿ.news ಹೋದರೆ ಹೊಸ ಸ್ವರೂಪದಲ್ಲಿ ನಮ್ಮ ವೆಬ್ಸೈಟು ಕೂಡ ಬರ್ತಾ ಇದೆ. ಲೋಕಧ್ವನಿ ಪತ್ರಿಕೆ ನಮ್ಮ 42 ವರ್ಷಗಳ ಕಾಲ ಸಿರಸಿಯಿಂದ ಹೊರಡ್ತಾ ಇದ್ದಂಥ ಉತ್ತರ ಕನ್ನಡಕ್ಕೆ ಮಾತ್ರ ಸೀಮಿತವಾದಂಥ ಲೋಕಧ್ವನಿ ಪತ್ರಿಕೆ ಈಗ ಕೊಪ್ಪಳ ಎಡಿಷನ್, ಗಂಗಾವತಿ ಎಡಿಷನ್ ಆರಂಭ ಆಗಿದೆ. ಈ ನಾಡಿದ್ದು 26ನೇ ತಾರೀಕಿಗೆ ಶಿವಮೊಗ್ಗ ಆವೃತ್ತಿಯನ್ನು ಆರಂಭ ಮಾಡ್ತಾ ಇದ್ದೇವೆ. ಮುಂದಿನ 2 ತಿಂಗಳ ಅವಧಿಯಲ್ಲಿ ದಾವಣಗೆರೆ ಮತ್ತು ಕುಂದಾಪುರ ಎಡಿಷನನ್ನು ಕೂಡ ಮಾಡಿ ಪ್ರಾದೇಶಿಕ ಪತ್ರಿಕೆ ಅನ್ನುವಂಥ ಒಂದು ಹಂತಕ್ಕೆ ತೆಗೆದುಕೊಂಡು, ಅದಾದ ನಂತರ 6 ತಿಂಗಳಕ್ಕೆ ಅದನ್ನು ಕೂಡ ರಾಜ್ಯ ಮಟ್ಟದ ಪತ್ರಿಕೆಯಾಗಿ ಮಾಡುವಂಥ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದೇವೆ. ಕನ್ನಡ ಪತ್ರಿಕೋದ್ಯಮಕ್ಕೆ ಭವಿಷ್ಯವಿಲ್ಲ ಅನ್ನುವಂಥ ಒಂದು ದಿನಗಳಲ್ಲಿಯೂ ಕೂಡ ಲೋಕಧ್ವನಿ ರಾಜ್ಯ ಮಟ್ಟದ ಪತ್ರಿಕೆಯಾಗಿ ಮುಂದಿನ ವರ್ಷದ ಈ ಹೊತ್ತಿಗೆ ತಲೆ ಎತ್ತಲಿಕ್ಕಿದೆ ಹೇಳುವಂಥ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಕೋವಿಡ್ ನಂತರ ಎಲ್ಲರೂ ಕೂಡ ಪ್ರವಾಸದ ಬಗ್ಗೆ ಹೆಚ್ಚಿನ ಒಲವನ್ನು ತೋರಿಸ್ತಾ ಇದ್ದಾರೆ. ನಾವು ಟ್ರಾವೆಲ್ಸ್ ಮತ್ತು ಟೂರಿಸಮಿಗೆ ಮೀಸಲಾದಂತಹ ಕನ್ನಡದಲ್ಲಿ ಏಕೈಕ ಮತ್ತು ಪ್ರಪ್ರಥಮ ಒಂದು ಪ್ರಯತ್ನ ಅದನ್ನು ಮಾಡ್ತಾ ಇದ್ದೇವೆ. ಬಹುಶಃ ಇನ್ನೊಂದು 2-3 ದಿವಸದಲ್ಲಿ ನಮಗೆ ಟೈಟಲ್ ಸಿಗ್ತಾ ಇದೆ. ಫೆಬ್ರವರಿ 15ನೇ ತಾರೀಕಿಗೆ ಟ್ರಾವೆಲ್ ಮತ್ತು ಟೂರಿಸಮಿಗೆ ಸಂಬಂಧಪಟ್ಟಂತಹ 16 ಪುಟಗಳ ಬ್ರಾಡ್ಶೀಟ್ ಆಕಾರದಲ್ಲಿ ಪತ್ರಿಕೆ ಬರ್ತಾ ಇದೆ. ಅದು ಏಕಕಾಲದಲ್ಲಿ ಪತ್ರಿಕೆ, ವೆಬ್ಸೈಟ್, ಯೂಟ್ಯೂಬ್ ಮತ್ತು ಸೋಷಿಯಲ್ ಮೀಡಿಯಾ, ಈ ಎಲ್ಲ ಪ್ಲ್ಯಾಟ್ಫಾರ್ಮ್ಗಳಲ್ಲೂ ಕೂಡ ನಮ್ಮ ಪ್ರವಾಸಿ ಟ್ರಾವೆಲ್ ಆ್ಯಂಡ್ ಟೂರಿಸಮ್ಗೆ ಸಂಬಂಧಪಟ್ಟಂತಹ ಪತ್ರಿಕೆ ಸದ್ಯದಲ್ಲೇ ಬರಲಿಕ್ಕಿದೆ. ಈಗಾಗಲೇ ಹೇಳಿದೆ, ಫೆಬ್ರವರಿ 15ಕ್ಕೆ ನಾವು ಈಗಾಗಲೇ ಫಿಕ್ಸ್ ಮಾಡಿದ್ದೀವಿ ಸಮಯವನ್ನು. ವಿಶ್ವವಾಣಿಯ ನಮ್ಮ ಟ್ರಾವೆಲ್ ಪತ್ರಿಕೆಯ ಸಿಬ್ಬಂದಿ ಅಥವಾ ನಮ್ಮ ರಿಪ್ರೆಸೆಂಟೇಟಿವ್ ಪ್ರತಿನಿಧಿ ತಿಂಗಳಲ್ಲಿ ಕನಿಷ್ಠ ಒಂದು 4 ದೇಶಗಳಲ್ಲಿ ಅವರು ಇರ್ತಾರೆ ಅಂತ. ನಾನು ನವೀನ್ ಸಾಗರ್ ಅವರು ಈಗಾಗಲೇ ಅದರ ನೇತೃತ್ವವನ್ನು ವಹಿಸ್ಕೊಂಡಿದ್ದಾರೆ. ನಾನು ನವೀನಿಗೆ ಹೇಳ್ತಾ ಇದ್ದೆ, ಫಸ್ಟಿಗೆ ನಾನು ಅವ್ರ ಹತ್ರ ಕೇಳುವಾಗ, ನೀವು ಒಪ್ಕೊಳ್ತಿರೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಹತ್ರ ಪಾಸ್ಪೋರ್ಟ್ ಇದೆಯಾ ಅಂತೇಳಿ ಕೇಳಿದೆ. ಹೌದು ಅಂತೇಳಿ ಹೇಳಿದರು. ನೀವು ತಿಂಗಳಲ್ಲಿ 15 ದಿವಸ ಫಾರಿನ್ನಲ್ಲಿ ಇರಲಿಕ್ಕೆ ಸಿದ್ಧರಾಗಿದ್ದರೆ ಮಾತ್ರ ಇದು ಸೇರ್ಕೊಳ್ಳಿ ಅಂತ ಹೇಳಿದೆ ಅಂತ ನಾನು. ಅಂದರೆ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆ ಸ್ವರೂಪದ ನಮ್ಮ ವಿಶ್ವವಾಣಿಯ ಪ್ರತಿನಿಧಿ 15 ದಿವಸ ವಿದೇಶಗಳಿಗೆ ಹೋಗಿ ಖುದ್ದಾಗಿ ವರದಿ ಮಾಡಿ ಬರುವಂಥದ್ದು. ವಿನಾಯಕ, ನೀವು ಕೂಡ ಯೋಚನೆ ಮಾಡ್ಬೋದು. ಅಂತಹ ಒಂದು ಪತ್ರಿಕೆಯನ್ನು, ಒಂದು ವಿನೂತನವಾದಂತಹ, ವಿಭಿನ್ನವಾದಂತಹ, ಅಪರೂಪದ ಒಂದು ಪತ್ರಿಕೆಯನ್ನು ನಾವು ಕಟ್ಟಿಕೊಡ್ತಾ ಇದ್ದೇವೆ. ಸದ್ಯದಲ್ಲೇ ಅದು ಕೂಡ ಬರಲಿಕ್ಕಿದೆ. ಹಾಗೆ ಈ ಕಟ್ಟಡದಿಂದ ಕೇವಲ ಒಂದು 150-200 ಮೀಟರ್ ದೂರದಲ್ಲಿ ಈಗಾಗಲೇ ನಾವು ಒಂದು 20,000 ಸ್ಕ್ವೇರ್ ಫೀಟಿನ ಜಾಗವನ್ನು ತೆಗೆದುಕೊಂಡಿದ್ದೇವೆ ಅಂತ BDAದಿಂದ ನಮಗೆ ಸ್ಯಾಂಕ್ಷನ್ ಆಗಿದೆ. ಬಹುಶಃ ಮುಂದಿನ ವರ್ಷದ ಹೊತ್ತಿಗೆ ಅದರ ಅಡಿಗಲ್ಲು ಏನು ಕೆಲಸಗಳೆಲ್ಲ ಮುಗಿದು ಕಟ್ಟಡ ಮೇಲೇಳುವ ಎಲ್ಲ ಒಂದು ಸಾಧ್ಯತೆಯೂ ಕೂಡ ಇದೆ. ಬಹುಶಃ ನಾವೆಲ್ಲರೂ ಕೂಡ ಅದಕ್ಕೆ ಇನ್ನೊಂದು ಸಲ ನಾವು ಸೇರೋಣ. 4 ಮಹಡಿಯ ಒಂದು ಕಟ್ಟಡವನ್ನು ಕಟ್ಟಬೇಕು ಅನ್ನುವಂಥದ್ದನ್ನು ಕೂಡ ಯೋಚನೆ ಮಾಡ್ತಾ ಇದ್ದೀವಿ. ಅದಕ್ಕೆ ಸುಮಾರು 12 ಕೋಟಿ ರೂಪಾಯಿ ಆಗತ್ತೆ ಅಂತ ಹೇಳಿದಾಗ ನಮಗೆ 4 ಬ್ಯಾಂಕ್ನವರು ಬಂದು ನಾವು ಸಂಪೂರ್ಣವಾಗಿ ನಿಮಗೆ ಫೈನಾನ್ಸ್ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿದರು ಅಂತ. 12 ಕೋಟಿ ರೂಪಾಯಿಯನ್ನು ನಾವು ಕೊಡ್ತೀವಿ ಅನ್ನುವಂಥ ಒಂದು ಮಾತನ್ನು ಅವರು ಕೂಡ ಹೇಳಿದ್ದಾರೆ ನಮಗೆ. ಹೀಗಾಗಿ ನಮಗೆ BDAದಿಂದ ಒಂದು ಲೆಟರ್ ಅಷ್ಟೇ ಬಾಕಿ ಇದೆ. ಆ ಬಾಕಿ ಸ್ಯಾಂಕ್ಷನ್ ಲೆಟರ್ ಏನಾದರೂ ನಮ್ಗೆ ಸಿಕ್ತು ಅಂತಂದರೆ ಸದ್ಯದಲ್ಲೇ ನಾವು
ನಮ್ಮ ಸ್ವಂತ ಕಟ್ಟಡಕ್ಕೂ ಕೂಡ ನಾವು ಹೋಗ್ತಾ ಇದ್ದೇವೆ. ವಿಶ್ವವಾಣಿ ಮತ್ತು ವಿಶ್ವವಾಣಿಯ ಬಳಗ, ನನಗೆ ಇದ್ರ ಬಗ್ಗೆ ನಾನು ಯಾವತ್ತೂ ಒಂದು ಮಾತನ್ನು ಹೇಳ್ತಾ ಇರ್ತೀನಿ. ಏನು ಅಂತಂದರೆ, ನಾನು ಒಬ್ಬ ಪತ್ರಕರ್ತನಾಗಿ ಸೇರಿಕೊಂಡವನು. 640 ರೂಪಾಯಿಗೆ ನನ್ನ ಸಂಬಳ ಇತ್ತು ಸಂಯುಕ್ತ ಕರ್ನಾಟಕದಲ್ಲಿ. ಒಬ್ಬ ಪತ್ರಕರ್ತ ಎಷ್ಟು ಕಷ್ಟವನ್ನು ಅನುಭವಿಸ್ತಾನೆ ಅನ್ನುವಂಥದ್ದು ನನಗೆ ಗೊತ್ತು ಅಂತ. ಆದರೆ ನನ್ನ ಜೊತೆಗಿರುವಂಥ ಪತ್ರಕರ್ತರು ಈ ಯಾವ ಕಷ್ಟಗಳನ್ನು ಕೂಡ ಅನುಭವಿಸಬಾರದು ಅನ್ನುವಂಥದ್ದು ನನ್ನ ಅಪೇಕ್ಷೆ. ಹೀಗಾಗಿ ನಾನು ಸ್ಯಾಲ್ರಿ ಲೇಟ್ ಆದಾಗಲೂ ಕೂಡ ನಾವು ಮಧ್ಯಾಹ್ನದ ಊಟವನ್ನು ನಾವು ನಿಲ್ಲಿಸಲಿಲ್ಲ ಅಂತ. ಮಧ್ಯಾಹ್ನದ ಉಚಿತ ಭೋಜನ ವ್ಯವಸ್ಥೆಯನ್ನು, ಸಾಯಂಕಾಲದ ಉಚಿತ ಭೋಜನ ವ್ಯವಸ್ಥೆಯನ್ನು ನಾವು ಎಂದೂ ಕೂಡ ನಾವು ನಿಲ್ಲಿಸಲಿಲ್ಲ ಅಂತ. ಈಗಲೂ ಕೂಡ ಇವತ್ತಿಗೂ ಕೂಡ ಅದನ್ನು ಮುಂದುವರಿಸ್ಕೊಂಡು ಬಂದಿದ್ದೇವೆ. ಕಳೆದ 6 ವರ್ಷಗಳಿಂದ ಪ್ರಾಯಶಃ ಕನ್ನಡದ ಯಾವ ಪತ್ರಿಕೆಯವರು ಕೂಡ 1ನೇ ತಾರೀಕಿಗೆ ಸ್ಯಾಲ್ರಿ ಕೊಟ್ಟಿಲ್ಲ ಅಂತ. ಬಹುತೇಕ ಪ್ರಜಾವಾಣಿ, ವಿಜಯ ಕರ್ನಾಟಕದವರು ಸೇರಿ 5ನೇ ತಾರೀಕಿಗೆ, 10ನೇ ತಾರೀಕಿಗೆ, 8ನೇ ತಾರೀಕಿಗೆ, 15ನೇ ತಾರೀಕಿಗೆ ಸ್ಯಾಲ್ರಿಯನ್ನು ಕೊಡ್ತಾ ಇದ್ದರೆ, ನಾವು 1ನೇ ತಾರೀಕಿಗೆ ಸ್ಯಾಲ್ರಿಯನ್ನು ಕೊಟ್ಟಿದ್ದೀವಿ. ಕಳೆದ 2 ವರ್ಷಗಳಿಂದ 30 ಅಥವಾ 31 ಅಂದರೆ ಆ ತಿಂಗಳ ಸಂಬಳವನ್ನು ಅದೇ ತಿಂಗಳವೇ ಕೊಡ್ತಾ ಇದ್ದೇವೆ. ಮತ್ತು ಎಲ್ಲರಿಗೂ ಕೂಡ ಉಚಿತ ಭೋಜನ ವ್ಯವಸ್ಥೆ, ಈ ಸಲದಿಂದ ಎಲ್ಲರಿಗೂ ಕೂಡ ಇನ್ಶೂರೆನ್ಸ್ ವ್ಯವಸ್ಥೆ, ಮತ್ತು ಕಳೆದ 2 ವರ್ಷಗಳಿಂದ ಎಲ್ಲರಿಗೂ ಕೂಡ ಬೋನಸ್ ಅನ್ನು ಕೂಡ ಕೊಡ್ತಾ ಇದ್ದೇವೆ. ಈ ಸ್ಕೀಮನ್ನು ನಮ್ಮ ವಿಶ್ವವಾಣಿ ಟಿವಿಯ ಸಿಬ್ಬಂದಿಗೂ ಕೂಡ, ನಮ್ಮ ಸಹೋದ್ಯೋಗಿಗಳಿಗೂ ಕೂಡ ಮುಂದಿನ ವರ್ಷದ ಹೊತ್ತಿಗೆ ನಾವು ಅದನ್ನು ವಿಸ್ತರಿಸ್ತಾ ಇದ್ದೇವೆ. ಸೊ ಅದರಿಂದ ಒಂದು ಸಂಗತಿಯನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನು ಅಂತಂದರೆ, ನಮ್ಮ ಸಂಸ್ಥೆಯಲ್ಲಿ ಸೊ ಯು ಕ್ಯಾನ್ ಎಂಜಾಯ್ ದ ಮ್ಯಾಕ್ಸಿಮಮ್ ಫ್ರೀಡಮ್ ಆ್ಯಂಡ್ ಮ್ಯಾಕ್ಸಿಮಮ್ ಪ್ರೊಫೆಷನಲ್ ಸ್ಪೇಸ್. ನಿಮಗೆ ಅತಿ ಹೆಚ್ಚು ಸ್ವಾತಂತ್ರ್ಯ ಮತ್ತು ನಿಮಗೆ ವೃತ್ತಿಪರವಾದಂತಹ ಒಂದು ಅವಕಾಶ ಇಲ್ಲಿ ಯಾವತ್ತೂ ಕೂಡ ಇದೆ. ನಾನು ಯಾವತ್ತೂ ಕೂಡ, ರಮೇಶ್ ಕೂಡ ಹೇಳಿದರು, ಚಿದಾನಂದ್ ಅವರ ಉದಾಹರಣೆಯನ್ನು ನಾನು ಕೊಡ್ತಾ ಇದ್ದೀನಿ ಅಂತ. ಚಿದಾನಂದ್ ಅವರು ನಮ್ಮ ಸಂಸ್ಥೆಯಲ್ಲಿ ಒಬ್ಬ ಸಾಮಾನ್ಯ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆಗಿ ಸೇರಿಕೊಂಡಂಥವರು. ಅವರು ಯಾರು ಅಂತೇಳಿ ನನಗೆ 8 ತಿಂಗಳ ನನಗೆ ಗೊತ್ತೇ ಇರಲಿಲ್ಲ ಅಂತವರು. ನಾನು 8 ತಿಂಗಳು ಅವ್ರನ್ನ ಮಾತಾಡಿಸ್ಲಿಲ್ಲ ಅವ್ರನ್ನ. ಆದರೆ ಕಳೆದ 6 ವರ್ಷಗಳಿಂದ ಅವರೇ ಈಗ ಇಡೀ ಎಂಟೈರ್ ಬಿಸ್ನೆಸ್ಸನ್ನು ಡ್ರೈವ್ ಮಾಡ್ತಾ ಇದ್ದಂಥವರು. ಸ್ವತಃ ಅವರು CEO ಆಗಿ, ಪ್ರಾಯಶಃ ನಿಮಗೆ MBA ಮಾಡದೆ ಯಾರೂ ಕೂಡ CEO ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ MBA ಮಾಡದೇ CEO ಆದಂಥ ಚಿದಾನಂದ್ ಅವರು. ನಾನು ಇದಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿದರೆ, ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಇಲ್ಲಿ ಹೈರಾರ್ಕಿ ಅನ್ನುವಂಥದ್ದು ಇಲ್ಲವೇ ಇಲ್ಲ ಅಂತ. ಯಾರು ಏನು ಬೇಕಾದರೂ ಕೂಡ ಆಗ್ಬೋದು. ನನಗೆ ಅದರಲ್ಲಿ ಬಲವಾದಂಥ ಒಂದು ನಂಬಿಕೆ ಇದೆ. ಯಾಕೆ ಅಂತಂದರೆ, ನಾನು 32 ವರ್ಷಕ್ಕೇ ಎಡಿಟರ್ ಆದಂಥವನು. ಯಾರು ಬೇಕಾದರೂ ಕೂಡ ಆಗ್ಬೋದು. 28 ವರ್ಷಕ್ಕೆ, 26 ವರ್ಷಕ್ಕೆ ಯಾರು ಬೇಕಾದರೂ ಕೂಡ ಆಗ್ಬೋದು. ಹೀಗಾಗಿ ಇಲ್ಲಿ ಬೆಳೀಲಿಕ್ಕೆ ಪರ್ಸ್ನಲ್ ಗ್ರೋತ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಅವಕಾಶ ಇದೆ. ಆ ಅವಕಾಶವನ್ನು ಎಲ್ಲರೂ ಕೂಡ ಸದುಪಯೋಗ ಪಡಿಸ್ಕೊಳ್ಳಿ ಅನ್ನುವಂಥದ್ದಷ್ಟೇ ನನ್ನ ವಿನಂತಿ. ಹೀಗಾಗಿ ನಾನು ನಮ್ಮ ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳಿಗೆ, ಸಂಪಾದಕೀಯ ಸಹೋದ್ಯೋಗಿಗಳಿಗೆ ನಾನು ಕೇಳ್ಕೊಳ್ಳುವಂಥದ್ದು ಏನು ಅಂತಂದರೆ, ನೀವು ಇಲ್ಲಿ ವಿಶ್ವವಾಣಿಗೆ ಬಂದು ನಾನು ನೌಕರಿ ಮಾಡಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಚೆನ್ನಾಗಿ ಬೆಳೆದೆ ಅಂತ ನಿಮ್ಮಲ್ಲಿ ಅನಿಸಿದರೆ, ಬಹುಶಃ ಅದು ನನಗೆ ನೀವು ಕೊಡ್ಬೋದಾದಂಥ ಭಾಳ ದೊಡ್ಡ ಗೌರವ ಮತ್ತು ಒಂದು ಬಹುಮಾನ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಪ್ರೊಫೆಷನಲಿ ಯು ಶುಡ್ ಗ್ರೋ. ನೀವು ಇನ್ನೂ ಕೂಡ ಪ್ರೊಫೆಷನಲ್ ಹೈಟ್ಸ್ಗಳನ್ನು ತಲುಪುವಂಥದ್ದು ಬಹಳ ಇಂಪಾರ್ಟೆಂಟ್ ಅಂತ. ಆಗ ಮಾತ್ರ ನೀವು ಸಂಸ್ಥೆಗೆ ಕೊಡಲಿಕ್ಕೆ ಸಾಧ್ಯ ಇದೆ. ನಿಮಗೂ ಕೂಡ ನೀವು ಒಳ್ಳೆಯದನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ನೀವು ಗ್ರೋತ್ ಆಗದೇನೆ, ನೀವು ಬೆಳೀದೇನೆ ಬೇರೆ ಯಾರಿಗೂ ಕೂಡ ಒಳ್ಳೆಯದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಸಂದರ್ಭದಲ್ಲಿ ನಾನೊಂದು 2-3 ಜನರನ್ನ ನೆನಪಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ನನ್ನ ಶ್ರೀಮತಿ. ಪ್ರಾಯಶಃ ನಾನು ಮತ್ತು ನನ್ನ ಶ್ರೀಮತಿ, ನಾನು ವಿಜಯ ಕರ್ನಾಟಕದಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಾವು ತಿಂಗಳಿಗೆ 1 ಸಲ 2 ಸಲ ಭೇಟಿ ಮಾಡ್ತಾ ಇದ್ವಿ ಅಂತ. ದಿನ ಮನೆಗೆ ಹೋದರೂ ಕೂಡ ತಿಂಗಳಿಗೆ 1 ಸಲ 2 ಸಲ ಭೇಟಿ ಮಾಡ್ತಾ ಇದ್ವಿ. ಆ ರೀತಿಯಾಗಿ ನನ್ನ ಪ್ರೊಫೆಷನಲ್ ನಾನು ಇನ್ವಾಲ್ವ್ ಆಗಿದ್ದೆ. ಹೀಗಾಗಿ ನನ್ನ ಕುಟುಂಬವನ್ನು ಸಂಪೂರ್ಣವಾಗಿ ನಿಭಾಯಿಸಿದಂತಹ, ಕಳೆದ 25 ವರ್ಷಗಳಿಂದ ನನ್ನನ್ನು ಸಹಿಸಿಕೊಂಡಂಥ ಶ್ರೀಮತಿ ಸುಷ್ಮಾ, ಹಾಗೆ ನನ್ನ ತಾಯಿ, ನನ್ನ ಇವತ್ತಿನ ಬರವಣಿಗೆಯ ಸ್ಫೂರ್ತಿ ನನ್ನ ತಾಯಿ, ಹಾಗೆ ನನ್ನ ಭಾವ, ನನ್ನ ದೊಡ್ಡಕ್ಕ ಮತ್ತು ಅವರ ಗಂಡ ಸುರೇಶ್ ಭಟ್ ಮತ್ತು ನನ್ನ ಯಶೋದಕ್ಕ ಅಂತೇಳಿ ನನ್ನ ಅಕ್ಕ. ಅವರನ್ನು ನಾನು ಯಾವತ್ತೂ ಕೂಡ
ನೆನಪಿಸ್ಕೊಳ್ತಾನೆ ಇರ್ತೀನಿ. ಹಾಗೆ ರೂಪ ಇರ್ಬೋದು, ಮೋಹನ್ ಇರ್ಬೋದು, ಇವರೆಲ್ಲರೂ ಕೂಡ ನನ್ನ ಈ ಜರ್ನಿಯಲ್ಲಿ ಸಹಪಥಿಕರಾಗಿ ನನ್ನ ಜೊತೆಗೆ ಸೇರಿಕೊಂಡಂಥವರು. ಹಾಗೆ ನನ್ನ ಈ ಎಲ್ಲ ಸಹೋದ್ಯೋಗಿ ಮಿತ್ರರು. ನಾನು ಇತ್ತೀಚಿನ ದಿನಗಳಲ್ಲಿ ನನ್ನ ಸಹೋದ್ಯೋಗಿಗಳ ಜೊತೆಗೆ ಹೆಚ್ಚಿನ ಸಮಯವನ್ನು ಕಳೀಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ನೋವಿದೆ ನನಗೆ. ಆದರೆ ಮುಂದಿನ ದಿನಗಳಲ್ಲಿ ಬಹುಶಃ ನಿಮ್ಮ ಜೊತೆಗೆ ಇನ್ನೂ ಹೆಚ್ಚು ಇಂಟ್ರ್ಯಾಕ್ಟ್ ಮಾಡುವಂತಹ ಅವಕಾಶ ನಾನು ಖಂಡಿತವಾಗಿಯೂ ನಾನು ಮಾಡಿಕೊಂಡು, ಇವತ್ತು ಕಗ್ಗೇರಿ ಪ್ರಕಾಶ್ ಒಂದ್ಸಲ ಎದ್ದು ನಿಂತ್ಕೊಳ್ಳಿ ಅಂತ, ನಮ್ಮ ವಿಶ್ವವಾಣಿ ಪುಸ್ತಕದ ಎಲ್ಲ ಸಂಪೂರ್ಣ ಜವಾಬ್ದಾರಿಯನ್ನು ಅವರು ನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ. ಕೂತ್ಕೊಳ್ಳಿ. ಹಾಗೆಯೇ ಇವತ್ತು ಇನ್ನೊಬ್ಬ ವ್ಯಕ್ತಿ ಬಂದಿಲ್ಲ, ಅವ್ರ ತಂದೆಯವರಿಗೆ ಹೃದಯದ ಸಮಸ್ಯೆ ಆಗಿದ್ದರಿಂದ ಬಂದಿಲ್ಲ. ಬೃಂದ, ನಮ್ಮ ಆಫೀಸಿನ ಒಂದು ರೀತಿ ಅಕೌಂಟೆಂಟ್ ಅಂತ ಕರಿಬೋದು, ಫೈನಾನ್ಸ್ ಅಂತ ಕರಿಬೋದು, ಅಥವಾ CFO ಅನ್ಬೋದು, ಏನು ಬೇಕಾದ್ರೂ ಅನ್ಬೋದು, ಅಥವಾ ಫೈನಾನ್ಸ್ ಮಿನಿಸ್ಟರ್ ಅನ್ಬೋದು, ಏನು ಬೇಕಾದ್ರೂ ಅನ್ಬೋದು. ಆಲ್ ಇನ್ ಆಲ್ ಅವರು ಅವರ ತಂದೆಯವರಿಗೆ ಆರಾಮಿಲ್ಲ ಅಂತೇಳಿ ಇವತ್ತು ಬಂದಿಲ್ಲ. ನಾನು ಅವರ ಇದನ್ನು ಕೂಡ ಇಲ್ಲಿ ನೆನಪಿಸ್ಕೊಳ್ತೇನೆ. ಹಾಗೆ ನಮ್ಮ ವಿಶ್ವವಾಣಿ ಬಳಗದ ಎಲ್ಲ ನಮ್ಮ ಅಡ್ಮಿನ್ ವಿಭಾಗದಲ್ಲಿರುವಂತಹ, ಮಾರ್ಕೆಟಿಂಗ್ ವಿಭಾಗದಲ್ಲಿರುವಂತಹ, ಹಾಗೆ ಸರ್ಕ್ಯುಲೇಷನ್ ವಿಭಾಗದಲ್ಲಿರುವಂಥ ನಮ್ಮ ಎಲ್ಲ ಸ್ನೇಹಿತರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾ, ನಿಮ್ಮೆಲ್ಲರಿಗೂ ಕೂಡ ರಾಜಣ್ಣ ಪಾಪ ಎಷ್ಟೋ ಸಲ ಮನೆಗೆ ಕೂಡ ಹೋಗಲ್ಲ, ನಿಮ್ಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ. ನಾನು ಆಫೀಸ್ನಲ್ಲಿ ಒಂದ್ಸಲ ರಾಜಣ್ಣನಿಗೆ ಫೋನ್ ಮಾಡಿದ್ರೆ, ಹಾಂ ಸರ್ ಹೇಳಿ ಸರ್ ಅಂತಂದರೆ ಎಲ್ಲದೂ ಸರಿ ಇದೆ ಅಂತೇಳಿ ಅರ್ಥ ಅಂತ. ಹಾಂ ಹೇಳಿ ಸರ್ ಅಂತಂದರೆ ಏನೋ ಆಗಿದೆ ಅಂತ. ಅಷ್ಟರ ಮಟ್ಟಿಗೆ ರಾಜಣ್ಣ ಈಸ್ ಎ ಫ್ಯಾಂಟಾಸ್ಟಿಕ್ ಪರ್ಸನ್. ಮೊದಲ ದಿವಸಗಳಿಂದ ಎಲ್ಲ ನಮ್ಮ ಜೊತೆಗೆ ಇದ್ದಂಥವರು. ನಾನು ನಿಮ್ಮೆಲ್ಲರಿಗೂ ಕೂಡ ಇನ್ನೊಂದು ಸಲ ಹೃತ್ಪೂರ್ವಕವಾಗಿ ವಂದನೆಗಳನ್ನು ಹೇಳ್ತಾ, ನಮ್ಮ ಸಂಬಂಧ ಇನ್ನೂ ಗಟ್ಟಿಯಾಗಲಿ, ಮುಂದಿನ ದಿನಗಳಲ್ಲಿ ನಾವೆಲ್ಲ ಸೇರಿ ಹೊಸ ಸಾಹಸಗಳಿಗೆ ಸಾಕ್ಷಿ ಆಗೋಣ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ನಿಮಗೆ ಮತ್ತೊಮ್ಮೆ ವಂದಿಸಿ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.